ಮ್ಯಾಮ್ ಯು ಹ್ಯಾವ್ ಆಲ್ಸೋ ಚೇಂಜ್ ನಿಮ್ಮ ಇನ್ಸ್ಟಾ ಬಯೋ ಅಲ್ಲಿಂದಲೇ ಐ ಸ್ಟಾರ್ಟ್ ಆಕ್ಟರ್, ಡಾನ್ಸರ್, ಡೈವರ್, ಕನ್ನಡತಿ ಅಫ್ಕೋರ್ಸ್. ಇದೆಲ್ಲ ಆಯಿತಾ. ಈಗ ಟ್ರಾವೆಲ್ ಬಗ್ಗೆ ಎಷ್ಟೆಲ್ಲ ಮಾತಾಡಿದ್ರಲ್ಲ, ಎಲ್ಲರೂ ಟ್ರಾವೆಲ್ ಮಾಡ್ತಾರೆ. ನೀವು ಟ್ರಾವೆಲ್ ಮಾಡಿದಾಗ ಐ ಸಿ ಲಾಡ್ ಆಫ್ ವಾವ್ ಮೊಮೆಂಟ್ಸು. ಅದರಲ್ಲಿ ಒಂದು ಡೈವಿಂಗ್, ಸ್ಕೂಬಾ ಡೈವಿಂಗ್. ಅದರಲ್ಲಿ ಲಿಟ್ರಲಿ ಮೇಡಮ್ ಅವರು ಹಿಂದೆ ಆಕ್ಸಿಜನ್ ಸಿಲಿಂಡರು, ರೆಗ್ಯುಲೇಟರ್ ಎಲ್ಲದ್ರ ಜೊತೆಗೆ ಡಾನ್ಸಿಂಗ್ ಅಂಡರ್ ವಾಟರ್ ಆನ್ ಕಾರಲ್ಸ್, ಒಂದು ಕಾರಲ್ ರೀಫ್. ಹೂ ಆರ್ ಯು? ನಂಗೆ ಅದೇ ನಾನು ಹೇಳಿದ್ನಲ್ಲ, ಲೈಫ್ ಎಕ್ಸ್ಪೀರಿಯನ್ಸಸ್. ಲೈಕ್ ನೀವು 20 years later you will not remember this movie shooting that you went to, but you'll remember that you'll definitely remember the first time you danced underwater. Like ನಾವು ನಮ್ಮ ಲೈಫಲ್ಲಿ ನಾವು ವಿ ಗಿವ್ ಸ್ಮಾಲ್ ಥಿಂಗ್ಸ್ ಸೋ ಮಚ್ ಇಂಪಾರ್ಟೆನ್ಸ್. ನೋ like we so much, yeah, like so much negligence. We give small things so much, we make, yeah, and we make all these like, ನಾನು ಇದನ್ನು ಇಷ್ಟು ದೊಡ್ಡ ಐಟಮ್ ಮಾಡ್ತಾ ಇದ್ದೀನಿ ನಾನು ಇವತ್ತು, I'm traveling to Dubai. I don't remember any of my Dubai trips because I'm like, what is there? There's nothing there in Dubai. Like there are very few things to go see and like naturistically feel and come back. I'm a very nature driven person. So ನನಗೆ ನೀರು ಅಂದರೆ ಇಟ್ ಗಿವ್ಸ್ ಮಿ ಅ ಸರ್ಟನ್ ಲೆವೆಲ್ ಆಫ್ ಹ್ಯಾಪಿನೆಸ್. ನೇಚರ್ ನಿಮ್ಮನ್ನ ಎಷ್ಟು ಖುಷಿ ಪಡಿಸುತ್ತೆ ಅಲ್ಲ, ಅಷ್ಟು ನಿಮ್ಮನ್ನ ಏನೂ ಖುಷಿ ಪಡಿಸಲ್ಲ. ಸೊ ಅಟ್ ದಿ ಎಂಡ್ ಆಫ್ ದ ಡೇ ಐ ವಾಂಟ್ ಟು ಮೇಕ್ ಮನಿ to live the life and to have the freedom that I want. Oh wow. Clarity again. I don't want to have the freedom and live the life that I want to make money. ಒಂದು ಟೆಂಪ್ಲೇಟ್ ಅಲ್ಲಿ ಹಿಂಗೆ ಮಾಡಬೇಕು ಅನ್ನೋ ಅದನ್ನೆಲ್ಲ ಬ್ರೇಕ್ ಮಾಡಿ ಏನೂ ಇಲ್ಲ ನನ್ನ ಟೆಂಪ್ಲೇಟ್ ಅಲ್ಲಿ. ಅದಕ್ಕೆ ಯು ಸಿ ನನ್ನ ಕಿರಿಕ್ ಪಾರ್ಟಿ ಆದ್ಮೇಲೆ ಐ ವೆಂಟ್ ಇನ್ 2 ರಿಯಾಲಿಟಿ ಶೋಸ್. ಎವ್ರಿಬಡಿ ಎಲ್ಲರೂ ನನಗೆ ಹೇಳಿದ್ರು ಯು ಆರ್ ಫೂಲಿಶ್ ಅಂತ. ನನಗೆ ಎಲ್ಲರೂ ಬೈದರು, ನಂಗೆ ಎಲ್ಲರೂ ಬೈದರು, ನಂಗೆ ಇರೋರೆಲ್ಲರೂ ಬೈದರು. ಹಿಂಗೆ ಹುಚ್ಚಿನ ನೀನು, ನಿಮ್ಮ ಫಿಲಮ್ 100 ಕೋಟಿ ಮಾಡಿದೆ, ನಿಮ್ಮ ಫಿಲಮ್ಸ್ ಎಷ್ಟು ಹಿಟ್ಟಾಗಿದೆ, ಅದೆಲ್ಲ ಬಿಟ್ಟು ನಿಂಗೆ ಫಿಲಮ್ಸ್ ಎಷ್ಟು ಬರ್ತಾ ಇದೆ, ಆಫರ್ ಎಲ್ಲ ಯು ಟರ್ನಿಂಗ್ ಡೌನ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ರೋಡೀಸ್ ಟು ಬಿ ಅ ಕಂಟೆಸ್ಟೆಂಟ್. show you said? Yeah, it is. Also people today ಈ ಶೋನಲ್ಲಿ there is a lot of English coming out also because you have people who watching who are in Tamil Nadu, there Hindi. are pan Indiaದಲ್ಲಿ since you have done Splitsvilla, Roadies, Hindi audience. ಬಟ್ ನಾನು ಇದು ಹೇಳಬೇಕಾಯ್ತಾ, ನಿಜವಾಗ್ಲೂ ಎಲ್ಲರೂ ನನ್ನ ತುಂಬ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ. ನಾನು ಎಲ್ಲ ಕಡೆ ಕನ್ನಡನೇ ಮಾತಾಡೋದು, ಮನೆಯಲ್ಲಿ, ಆಚೆ ಕಡೆ, ಫ್ರೆಂಡ್ಸ್ ಜೊತೆ. ನನ್ನ ಅಸಿಸ್ಟೆಂಟ್ಸು 3 ಜನ ಬೇರೆ, ಲೈಕ್ 1 is from ತಮಿಳ್ನಾಡು, 1 is from ಅಸ್ಸಾಂ ಆ್ಯಂಡ್ 1 is from ವೆಸ್ಟ್ ಬೆಂಗಾಲ್. 3 ಜನ ಕನ್ನಡ ಮಾತಾಡ್ತಾರೆ ಕ್ಲೀನಾಗಿ. ನನ್ನ ಜೊತೆ ಕೆಲಸ ಮಾಡೋಕ್ಕಿಂತ ಮುಂಚೆ ₹1 ಕನ್ನಡ ಬರ್ತಾ ಇರಲಿಲ್ಲ ಅವರಿಗೆ. ಫುಲ್ ಕ್ಲೀನಾಗಿ ಕನ್ನಡ ಮಾತಾಡ್ತಾರೆ. ನನಗೆ ಮೈಕ್ ಮುಂದೆ ಇಟ್ಟಿದ ತಕ್ಷಣ, ದಿಸ್ ಇಸ್ ಅ ಪರ್ಸ್ನಲ್ ಪ್ರಾಬ್ಲಮ್ ಐ ಥಿಂಕ್, ಆಯಿತಾ, ನನಗೆ ಇಂಗ್ಲೀಷೇ ಬರೋದು. ಅದು ಯಾಕಂತ ನಾನು ಹೇಳಬೇಕಂದ್ರೆ, ಇಂಗ್ಲೀಷ್ ಸ್ಕೂಲಿಗೆ ಹೋಗಿದ್ದು, ಮೈಕಲ್ಲಿ ಮಾತಾಡ್ಬೇಕಂದ್ರೆ ವೈ ಯು ಟಾಕಿಂಗ್ ಕನ್ನಡ, ಇಂಗ್ಲೀಷಲ್ಲಿ ಮಾತಾಡಿ. 10th ಸ್ಟ್ಯಾಂಡರ್ಡ್ವರೆಗೂ ದಿಸ್ ಥಿಂಗ್ ಇಸ್ ಸೋ ಇನ್ ಮೈ ಎನ್ಗ್ರೇವ್ಡ್ ಇನ್ ಯುವರ್ ಹೆಡ್, ರೈಟ್? ಲೈಕ್ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಬೈಸ್ಕೋತೀವಿ, ಇಂಗ್ಲೀಷಲ್ಲಿ ಮಾತಾಡಿ ನನಗೆ ಅದು ಇಂಗ್ಲೀಷ್ ರೂಢಿ ಆಗೋಗಿದೆ. ಬಟ್ ಐ ಯೂಸ್ ಟು ಬಿ ಇನ್ ಡಿಬೇಟ್ ಟೀಮ್, ಲೈಕ್ ಸೊ ನನಗೆ ಮಾತಾಡಿ ಐ ಆಮ್ ಯೂಸ್ ಟು ಸ್ಪೀಕಿಂಗ್ ಇನ್ ಇಂಗ್ಲೀಷ್. ಮೈ ಹೋಲ್ಡ್ ಓವರ್ ಮೈ ಲ್ಯಾಂಗ್ವೇಜ್ ಇಸ್ ಆಲ್ಸೋ ಬೆಟರ್, ಲೈಕ್ ಹೌ ಐ ಎಕ್ಸ್ಪ್ರೆಸ್ ಮೈ ಸೆಲ್ಫ್ ಇಸ್ ಆಲ್ಸೋ ಬೆಟರ್ ಆನ್ mic. Otherwise I express myself way better in my local language, but I need to be off the camera and mic for it. No, I mean I'm definitely intimidated by the camera and the mic, though I don't show it or it's not seen or whatever. Oh, yeah, ivatgu you feel that there is a certain amount of scare that I feel from the camera. But ನನಗೆ ಸ್ಟುಡಿಯೋದಲ್ಲೆಲ್ಲದಾಗ ಏನು ಅನ್ಸಲ್ಲ, ಬಟ್ ಆ್ಯಕ್ಟಿಂಗ್ ಅಂತ ಬಂದಾಗ ದ ಮಿನಿಟ್ ದರ್ಸ್ ಅ ಕ್ಯಾಮ್ರಾ ಥರ, ಹೌ ಡು ಯು ಹ್ಯಾಂಡಲ್ ದಟ್ ಕ್ಯಾಮ್ರಾ, ವೇಟ್, ಪ್ರೆಷರ್ ಒಂದಾದರೆ, ಈ ಕಡೆ ದ ಆ್ಯಕ್ಟರ್ಸ್ ದಟ್ ಯು ಆರ್ ವಿತ್, ಯು ಡನ್ ಗ್ರೇಟ್ ಅಮೌಂಟ್ ಆಫ್ ವರ್ಕ್ ವಿತ್ ಲಾಟ್ ಆಫ್ ಬಿಗ್ ನೇಮ್ಸ್. ಎರಡು ಡಿಕೋಡ್ ಮಾಡಿ ನಮಗೆ. ಐ ಥಿಂಕ್ ಐಮ್ ಗುಡ್, ಕಾನ್ಫಿಡೆನ್ಸ್ ಇದೆ, ಗೊತ್ತು. ಐ ಥಿಂಕ್ ಐಮ್ ಗುಡ್. ಓಕೆ, ಫಸ್ಟ್ ಐ ಥಿಂಕ್ ಅದು, ಯಾಕಂದರೆ ಆ್ಯಕ್ಟರ್ ಆಗಬೇಕಂದ್ರೆ ತುಂಬ ಜನ ಹೇಳ್ತಾರೆ ಅಷ್ಟು ಓವರ್ ಕಾನ್ಫಿಡೆಂಟ್. ಐ ಥಿಂಕ್ ಕಾನ್ಫಿಡೆನ್ಸ್ ಆನ್ ಯುವರ್ ಸೆಲ್ಫ್ ಇಸ್ ಕೀ. ಯಾಕಂದರೆ ನೀವು ಕಾನ್ಫಿಡೆಂಟ್ ಆಗಿಲ್ಲ ಅಂದರೆ ನೀವು ಡೆಲಿವರೇ ಮಾಡೋಕ್ಕಾಗಲ್ಲ. ಅಷ್ಟು ಜನರ ಮುಂದೆ, ಸೆಟ್ ಅವ್ರ ಮುಂದೆ, 50 ಜನ, ಮತ್ತು ಲೈಟಿಂಗು, ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಎಲ್ಲರ ಮುಂದೆ ಯು ಹ್ಯಾವ್ ಟು ಡೆಲಿವರ್ ದ್ಯಾಟ್ ಕ್ಯಾರೆಕ್ಟರ್. ಕಾನ್ಫಿಡೆನ್ಸ್, ಆ್ಯಂಡ್ ಯು ನೀಡ್ ದ್ಯಾಟ್ ಕಾನ್ಫಿಡೆನ್ಸ್ 100%. ಅದು ಫಾರ್ ದಟ್ ಇಸ್ ಒನ್. ಸೆಕೆಂಡ್ ಥಿಂಗ್ ಐ ವೆಂಟ್ ಟು ದಿಸ್ ವರ್ಕ್ಶಾಪ್, ಒಂದು ಆ್ಯಕ್ಟಿಂಗ್ ವರ್ಕ್ಶಾಪ್ಗೆ ಹೋಗಿದ್ದೆ ನಾನು, ಆದಿಶಕ್ತಿ ಅಂತ. ಅಲ್ಲಿ ಒಂದು ಪರ್ಫಾರ್ಮೆನ್ಸ್ ಮಾಡಿಸಿದ್ರು ಎಲ್ಲರ ಹತ್ರ, ಸೇಮ್ ಸ್ಕ್ರಿಪ್ಟ್ ಕೊಟ್ಟರು ಎಲ್ರಿಗೂ.
ಆ್ಯಂಡ್ ಎವ್ರಿಬಡಿ ಹ್ಯಾಸ್ ಟು ಎನಾಕ್ಟ್ ಇಟ್ ಇನ್ ದೇರ್ ಓನ್ ವೇ. ದ ಸಿನಾರಿಯೋ ದೇ ಹ್ಯಾವ್ ಟು ಓನ್ಲಿ ಅದನ್ನು ಅವರೇ ಇಮ್ಯಾಜಿನ್ ಮಾಡ್ಕೋಬೇಕು. ಮಹಾಭಾರತದ ಒಂದು ಸೀನ್ ಇದು. ಆಫ್ಟರ್ ದ ವಾರ್ ವಾಸ್ ವನ್, he would have lost his son. The king would have lost his son. Okay. ಒಬ್ರು ಕಿಂಗ್ ಅವ್ರ ಮಗನ್ ಲೂಸ್ ಮಾಡಿದ್ಮೇಲೆ ಈ 4 ಲೈನ್ ಇದೆ. ಇದನ್ನ ಹೆಂಗೆ ಪಿಕ್ಚರ್ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಅವ್ರು ಎಲ್ಲಿ ಹೇಳ್ತಾರೆ ಈ ಡೈಲಾಗು, ಏನು ಮಾಡ್ತಾರೆ ಎಲ್ಲ ನಿಮಗೆ ಬಿಟ್ಟಿದ್ದು. ಸೊ ಎವ್ರಿಬಡಿ ಪರ್ಫಾರ್ಮ್. ಐ ವಾಸ್ ಥರ್ಡ್ ಲಾಸ್ಟ್ ಟು ಗೋ ಟು ಪರ್ಫಾರ್ಮ್. ಎಲ್ಲರದು ಪರ್ಫಾರ್ಮೆನ್ಸ್ನ ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ರು. ಆಯಿತಾ, ಇಲ್ಲ ಇದು ಸರಿ ಇಲ್ಲ, ಅದು ಕರೆಕ್ಷನ್ ಇದೆ. ಒಂದು ಹುಡುಗಿ ಪರ್ಫಾರ್ಮ್ ಮಾಡೋಕ್ಕೆ ಬಿಟ್ಲು. ಟಿಲ್ ದೇರ್ ಲೈಕ್ ದೇರ್ 20 people. ಟಿಲ್ ದೆನ್ everybody got stopped except one girl. She performed and then she got corrections. Then ಅದಾದ್ಮೇಲೆ ನಾನು ಹೋದೆ. ನಾನು ಫುಲ್ ಸೀನ್ ಪರ್ಫಾರ್ಮ್ ಮಾಡಿದೆ. ನಂದು ಫುಲ್ ಸೀನಲ್ಲಿ ಆ 4 ಲೈನ್ ಹೇಳೋದಕ್ಕೆ ಇಲ್ ಟೇಕ್ ಯು 10-15 seconds ಅಷ್ಟೇ, ಆಯಿತಾ. ಬಟ್ ಮೈ ಸೀನ್ ವಾಸ್ 5 minutes long. ಐ ಡಿಡ್ ಅ ಫುಲ್ 5 minute scene. ದೆನ್ ಐ ಸೆಡ್ ಮೈ ಲೈನ್ಸ್, ಫಿನಿಶ್ ಮೈ ಸೀನ್. ಟೀಚರ್ ಏನೂ ಕರೆಕ್ಷನ್ಸ್ ಇರಲಿಲ್ಲ. ಟೀಚರ್ ಕಣ್ಣು ತುಂಬ್ಕೊಂಡ್ಬಿಟ್ಟಿತ್ತು. ಆ್ಯಂಡ್ ಟೀಚರ್ ಡಿಂಟ್ ಸೇ ಎನಿ ಕರೆಕ್ಷನ್ಸ್. ಟೀಚರ್ ಸೆಡ್ ಗೋ ಸಿಟ್. I was like, you don't have anything to say to me? And it's a very informal class, acting class. It's not like school alla idu. Before Kirik Party? No, of course after. Before Kirik Party nange acting ಬಗ್ಗೆ ಏನು ಗೊತ್ತಿಲ್ಲ. You said ಏನು ತಯಾರಿ ಮಾಡಿಲ್ಲ. ಏನು ಗೊತ್ತಿಲ್ಲ ನನಗೆ. ನಾನು ಫಸ್ಟ್ ಡೇ ಐ ಹ್ಯಾವ್ ಕ್ರೈಡ್ ಆನ್ ಸೆಟ್ ಬಿಕಾಸ್ ಐ ಡೋಂಟ್ ನೋ ವಾಟ್ ಟು ಡೂ ಆ್ಯಂಡ್ ಐ ಆಮ್ ಸ್ಕ್ರೂಯಿಂಗ್ ಅಪ್ ಬಿಗ್ ಟೈಮ್. ನಾನು ತಪ್ಪು ಮಾಡ್ತಾಯಿದ್ದೀನಿ, ಬ್ಯಾಕ್ ಟು ಬ್ಯಾಕ್ ತಪ್ಪು ಮಾಡ್ತಾಯಿದ್ದೀನಿ. ನನ್ನ ಫಸ್ಟ್ ಟೇಕ್ ಫಿಲಮಲ್ಲೇ ಬಂದಿಲ್ಲ, ಬಟ್ ಐ ಗೇವ್ ಲೈಕ್ ಸಮ್ 40 takes. ಅಯ್ಯೋ. And the first scene, I gave some 40 takes which never made it to the film. But I know how much it... ಅದಿಲ್ಲ ಫಿಲಮಲ್ಲೇ ಇಲ್ಲ. ಒಂದು ಲೆಟರ್ ಬರೀತೀನಿ ಕಣ್ಣಂಗೆ, ಲೆಟರ್ ಸರಿ ಇರಲ್ಲ, ಕ್ರಶ್ ಮಾಡಿಬಿಟ್ಟು ಬಿಸಾಕ್ತೀನಿ. ಇವಾಗ ಆಗುತ್ತೆ ನನಗೆ ಬರೆಯೋಕ್ಕೆ, ಇವತ್ತು ಬರುತ್ತೆ. ಆವಾಗ ನಂಗೆ ಬರೀಬೇಕಾದ್ರೆ ಐ ಆಮ್ ಪ್ರಿಟೆಂಡಿಂಗ್ ಟು ರೈಟ್ ಅ ಲೆಟರ್. ಫಸ್ಟ್ ಡೇ ಅಲ್ವಾ, ನನಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಐ ಆಮ್ ಡೂಯಿಂಗ್ ಸಮ್ ಕ್ರ್ಯಾಪ್. ದಿಸ್ ವಾಸ್ ಮಚ್ ಲೇಟರ್. ಅವ್ರು ಹೇಗೆ ಹ್ಯಾಂಡಲ್ ಮಾಡಿದ್ರೆ ಅವತ್ತು? ಬಿಕಾಸ್ ಈಸ್ ಅ ವೆರಿ ಪೇಷಂಟ್ ಡೈರೆಕ್ಟರ್. ಅಂದರೆ ರಿಷಬ್ ಸರ್ ಅವರು Rishabh sir is a very patient, 100% very patient director. I'm saying this because he's not a patient person. Okay. But I think he's a very patient director. ಅವ್ರು ಏನು ಹೇಳಿದರು, ಹರಿಕತೆ ಎಲ್ಲ ಗಿರಿಕತೆ ಪ್ರಮೋಷನ್ಸ್ ಟೈಮಲ್ಲಿ ಅಲ್ಲೂ ಇಬ್ಬರು ಹೊಸ ಹೀರೋನು. ಅತಿ ನಾವು ಪೇಷನ್ಸ್ ತೋರಿಸಿಲ್ಲ ಅಂದರೆ ಮತ್ತೆ ನಮಗೆ ಕಷ್ಟ ಅಲ್ವಾ, ಅವರು ಕೊಡಲೇಬೇಕು ಅಂತ ಅವ್ರು ಆ ಥರ ಬಂಟು. 100%. Like he's very, very patient. He knows how to handle artists, He's a very cool person also. But anyways, coming back to my story. Yes. So once I finished that and I spoke to her after the class, like, why didn't you give me any corrections? She said that I had nothing to tell you. Like, you broke the beat of me perfectly. Like, I didn't have any corrections to give you because nange our performance was perfect. And I don't know, this is not my performance. Like, it's not her script. It's my script. Everything was mine. Like, the idea was mine. Everything was mine. Ella maade neeve madbeku anta. So she said, individually what you could deliver, you delivered the best possible outcome for me. So I had nothing to say to you. She is one of the finest actors that I know. She and her husband are very, very, very excellent. Can you give Nimi Raphael, her name is. Okay. Yeah. She's amazing. Her husband Vinay Adishakti, amazing.